ರುಬ್ಬಿರೋ ಮಸಾಲೆಗೆ ಫುಲ್ಲು ಏನು ಮೆಂತ್ಯ ಸಾಸಿವೆ ಪೌಡ್ರು, ಮೆಂತ್ಯ ಪೌಡ್ರು, ಅರ್ಶಿನದ ಪುಡಿ, ಗರಂ ಮಸಾಲೆ ಮತ್ತು ರುಬ್ಬಿರೋದೆಲ್ಲ ಹಾಕಿ ಬೆಲ್ಲ ಹಾಕಿದ್ದೀನಿ, ಬೆಲ್ಲದ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಹಾಗಲಕಾಯಿ ಗೊಜ್ಜು ರೆಡಿ. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿ ರೆಸಿಪಿ ಇದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಾಡ್ಕೊಳ್ಳಿ, ಒಂದ್ಸರಿ ಟ್ರೈ ಮಾಡಿ, ತಿಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಮಾಡಿ ಸ್ವಲ್ಪ ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಕಡಿಮೆ ಆದರೆ ಕಾದು ಎಣ್ಣೆ ಹಾಕ್ಕೋತೀನಿ. ಸ್ವಲ್ಪ ಎಣ್ಣೆ ಕಡಿಮೆ ಆಗಿದೆ, ಸ್ವಲ್ಪ ಕಾಯಿಸಿರೋ ಎಣ್ಣೆ ಮೇಲೆ ಹಾಕ್ಕೊಂಡು ಹಾಗಲಕಾಯಿ ಗೊಜ್ಜು ರೆಡಿ. ಹಾಗಲಕಾಯಿ ಗೊಜ್ಜು ತುಂಬ ಟೇಸ್ಟಿಯಾಗಿರುತ್ತೆ.